ಎಲ್ಲರಿಗೂ ಕ್ರಿಯೇಟಿವ್ ಸ್ಪಾರ್ಕ್ ವೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸದ್ಯದ ಮಟ್ಟದಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಏನೇನಾಗ್ತಾ ಇದೆ ಅಂತ ತಿಳ್ಕೊಂಬರೋಣ. ಮೊದಲನೇ ವಿಷಯ ಏನಪ್ಪಾ ಅಂತ ಅಂದ್ರೆ, ಕಿಚ್ಚ ಸುದೀಪ್ ಅವರು 11 ಸೀಸನ್ ಲಾಸ್ಟ್ ನಾನು ಹೋಸ್ಟ್ ಮಾಡೋದು ಅಂತ ಹೇಳಿದ್ರು. ಆದ್ರೆ ಈ ಸೀಸನ್ 12ನೇ ಸೀಸನ್ ಮಾಡ್ಲಿ ಅಂತ ಕಲರ್ಸ್ ಕನ್ನಡದವರು ಅವರು ಮನವೊಲಿಸಕ್ ಹೋದಾಗ ಅವರು ಕೆಲವೊಂದು ಷರತ್ತುಗಳನ್ನ ಹಾಕಿದ್ದಾರೆ. ಸುದೀಪ್ ಅವರು ಏನ್ ಷರತ್ತು ಹಾಕಿದಾರಪ್ಪ ಅಂತ ಅಂದ್ರೆ, ವಿವಾದಿತ ಸ್ಪರ್ಧಿಗಳನ್ನ ಆಯ್ಕೆ ಮಾಡಬಾರ್ದು. ಯಾರಪ್ಪ ವಿವಾದಿತ ಸ್ಪರ್ಧಿಗಳಂತ ಅಂದ್ರೆ ಕೋರ್ಟು ಕೇಸು ಇರುವಂತ ಸ್ಪರ್ಧಿಗಳನ್ನ ಆಯ್ಕೆ ಮಾಡಬಾರ್ದು. ಯಾಕಪ್ಪ ಅಂತ ಅಂದ್ರೆ, ಇಲ್ಲಿ ಬಿಗ್ ಬಾಸ್ ಪಾಡಿಗೆ ಬಿಗ್ ಬಾಸ್ ನಡೀತಾ ಇರುತ್ತೆ, ಅವ್ರ ಪಾಡಿಗೆ ಕೋರ್ಟಿನ ಸೈನ್ ಹಾಕಕ್ ಹೋಗೋದು, ಇಲ್ಲ ಪೊಲೀಸ್ ಸ್ಟೇಷನ್ ಸೈನ್ ಹಾಕಕ್ ಹೋಗೋದು, ಈ ರೀತಿಯಾದಂತಹ ಸೈನ್ ಹಾಕೋದು ಅಥವಾ ವಿವಾದಿತ ಸ್ಪರ್ಧಿಗಳನ್ನ ಆಯ್ಕೆ ಮಾಡಬಾರ್ದು ಅಂತ ಹೇಳಿದ್ರು. ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಕನ್ನಡವೇ ಬಿಗ್ ಬಾಸ್ ಮನೆಯಲ್ಲಿ ವೇದ ಘೋಷ ಆಗಿರ್ಬೇಕು. ನಮ್ಮ ಭಾಷೆನ ನಾವು ಬೆಳೆಸ್ತೇನೆ, ಯಾರು ಬೆಳೆಸಕ್ಕಾಗುತ್ತೆ? ಕನ್ನಡವೇ ಮೊದಲ ವೇದ ಭಾಷೆ ಆಗಿರ್ಬೇಕು, ಹಾಗೂ ವೇದ ವಾಕ್ಯ ಆಗಿರ್ಬೇಕು. ಯಾಕಪ್ಪ ಅಂತ ಅಂದ್ರೆ, ಹಿಂದಿ ಬಿಗ್ ಬಾಸ್, ತೆಲುಗು ಬಿಗ್ ಬಾಸ್, ತಮಿಳು ಬಿಗ್ ಬಾಸ್ ನೋಡಿ, ಅವ್ರು ಯಾವತ್ತು ಬೇರೆ ಭಾಷೆ ಆಗ್ಲಿ ಇಂಗ್ಲಿಷ್ ಆಗ್ಲಿ ಬಳಸಲ್ಲ. ಆದ್ರೆ ನಮ್ಮಲ್ಲಿ ಯಾವ್ದಾದ್ರು ಜಗಳ ಆಡ್ಬೇಕಾಗ್ಲಿ ಇಂಗ್ಲಿಷ್ ಬಳಸೋದನ್ನ ಬಹಳಷ್ಟು ನೋಡಿದೀವಿ. ಹಾಗಾಗಿ ಸುದೀಪ್ ಅವ್ರು ಹೇಳಿರೋದು ಏನಪ್ಪಾ ಅಂತ ಅಂದ್ರೆ, ಕನ್ನಡಕ್ಕೆ ಮೊದಲನ ಆದ್ಯತೆ ಕೊಡಬೇಕು. ಇದೊಂದು ಅವರು ರೂಲ್ಸ್ ಅಲ್ಲಿ ಇದೆ. ಆಮೇಲೆ ಇನ್ನೊಂದು ರೂಲ್ಸ್ ಏನಪ್ಪಾ ಹೇಳಿದ್ದಾರೆ ಅಂತ ಅಂದ್ರೆ, ಮೊದಲನೇ ಸೀಸನ್ ಅಲ್ಲೆಲ್ಲ ಇಂಗ್ಲಿಷ್ ಮಾತಾಡಿದ್ರೆ ಬೈಯೋದಾಗ್ಲಿ ಅಥವಾ ಒಂದು ಪನಿಷ್ಮೆಂಟ್ ಕೊಡೋದಾಗ್ಲಿ ಮಾಡ್ತಾ ಇದ್ರು. ಆದ್ರೆ ಈ ಸೀಸನ್ ಅಲ್ಲಿ ಅದನ್ನ ನಾವು 11ನೇ ಸೀಸನ್ ಅಲ್ಲಿ ನಾವು ನೋಡಿಲ್ಲ. ಹಾಗೂ ಇನ್ನೊಂದು ಏನಪ್ಪಾ ಅವರು ಷರತ್ ಹಾಕಿದ್ದಾರೆ ಅಂತಂದ್ರೆ, ಮನೆ ತುಂಬಾ ಕಲರ್ಫುಲ್ ಆಗಿರ್ಬೇಕು ಅನ್ನೋ ಒಂದು ಷರತ್ ಹಾಕಿದ್ದಾರೆ. ಯಾಕಪ್ಪ ಅಂತ ಅಂದ್ರೆ, ಅದು ಅವ್ರ ಮನಸ್ಸಿಗೆ ಏನ್ ಬಂತು ಕಲರ್ಫುಲ್ ಆಗಿರ್ಬೇಕು ಅಂತ ಗೊತ್ತಿಲ್ಲ. ಆದ್ರೆ ಈ ಷರತ್ತುಗಳನ್ನ ಕಲರ್ಸ್ ಕನ್ನಡದವರು ಒಪ್ಪಿದ್ರೆ ಮಾತ್ರ ಸುದೀಪ್ ಅವರು ಬಿಗ್ ಬಾಸ್ 12ನ್ನ ಹೋಸ್ಟ್ ಮಾಡ್ತಾರೆ. ನಮಗೂ ಆಸೆ ಇರೋದು ಏನಪ್ಪಾ ಅಂತ ಅಂದ್ರೆ, ಕಿಚ್ಚ ಸುದೀಪ್ ಅವರೇ 12th ಸೀಸನ್ ನ ಹೋಸ್ಟ್ ಮಾಡ್ಲಿ ಅನ್ನೋದೇ ಬಹಳಷ್ಟು ಆಸೆ ಇದೆ. ಯಾಕಪ್ಪ ಅಂತ ಅಂದ್ರೆ, ಈಗ 11 ಸೀಸನ್ ಒಬ್ರನ್ನೇ ನೋಡ್ಕೊಂಡ್ ಬಂದಿದೀವಿ. ಇನ್ನು ಹೊಸೊಬ್ರು ಬಂದು ಹೊಸ ಹೋಸ್ಟ್ ಮಾಡೋದನ್ನ ನಮ್ಗೆ ಅಡ್ಜಸ್ಟ್ ಆಗಕ್ಕೆ ಬಹಳಷ್ಟು ಬೇಜಾರು ಅನ್ಸುತ್ತೆ, ಒಂದು ನೋಡಕ್ಕೂ ಒಂದು ಇದು ಅನ್ಸುತ್ತೆ. ಆದ್ರೆ ಸುದೀಪ್ ಅವರು ಏನೇ ಆಗಲಿ ಬಿಗ್ ಬಾಸ್ ಮನೆಗೆ ಬಾಸ್ ಇದ್ದಂಗೆ. ಎರಡನೇ ಅಪ್ಡೇಟ್ ಏನಪ್ಪಾ ಅಂತ ಅಂದ್ರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಫಾರಿನಿಗೆ ಹೋಗಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶವನ್ನ ನೀಡಿದೆ. ಎಲ್ಲರೂ ಬಹಳಷ್ಟು ಕಾತುರತೆಯಿಂದ ಕಾಯ್ತಿದ್ದಂತಹ ಡೆವಿಲ್ ಚಿತ್ರದ ಒಂದು ಪೋಸ್ಟ್ ಅನ್ನು ಕೂಡ ಒಂದು ವಾರದ ಕೆಳಗೆ ರಿಲೀಸ್ ಮಾಡಿದ್ದಾರೆ. ಟೇಕ್ ಕಂಪ್ಲೀಟೆಡ್ ಅಂತ ಒಂದು ಸಿಂಬಲ್ ಹಾಕಿ, ಒಂದು ವರ್ಡ್ ಹಾಕಿ ಒಂದು ಪೋಸ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ. ದರ್ಶನ್ ತೂಗುದೀಪ್ ಶ್ರೀನಿವಾಸ್ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಕೂಡ ಆ ಪೋಸ್ಟ್ ಅನ್ನು ಬಿಟ್ಟಿದ್ದಾರೆ. ಹೋಗಿ ನೀವು ನೋಡಬಹುದು. ಹಾಗೂ ನಾನು ಇಲ್ಲಿ ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಅಪ್ಡೇಟ್ ಯಾವ್ದಪ್ಪ ಅಂತ ಅಂದ್ರೆ, ನಾವು ಮುಂಚೆ ಎಲ್ಲ ರಂಗಾಯಣ ರಘು ಅವರು ಸ್ಟಾರ್ಟಿಂಗ್ ನಲ್ಲಿ ವಿಲನ್ ಆಗಿ ಮಾಡ್ತಾ ಇದ್ರು, ನಂತರ ಕಾಮಿಡಿಯನ್ ಆಗಿ ಮಾಡ್ತಾ ಇದ್ರು. ಆದ್ರೆ ರೀಸೆಂಟ್ ಮೂವಿಗಳಲ್ಲಿ ಲೀಡ್ ರೋಲ್ ಆಗಿ ಮಾಡ್ತಾ ಇದ್ದಾರೆ ರಂಗಾಯಣ ರಘು ಅವ್ರಿಗೂ. ಈಗ ಯಾವ್ದಪ್ಪ ಹೊಸ ಫಿಲಂ ಹೌದು ಅಂತ ಅಂದ್ರೆ, ಅಜ್ಞಾತವಾಸಿ ಅಂತ. ಇದು ಏಪ್ರಿಲ್ 11ರಂದು ಥಿಯೇಟರ್ ಅಲ್ಲಿ ರಿಲೀಸ್ ಆಯ್ತು. G5 ಅಲ್ಲಿ OTT ಅಲ್ಲಿ ಕೂಡ ರಿಲೀಸ್ ಆಗಿದೆ. ರೀಸೆಂಟ್ ಆಗಿ ನೀವು ನೋಡ್ತು ಅಂತ ಅಂದ್ರೆ, ಫಾರೆಸ್ಟ್ ಮೂವಿಯಲ್ಲೂ ಲೀಡ್ ರೋಲ್ ನ ಮಾಡಿದ್ದಾರೆ, ಹಾಗೂ ಶಾಕಾಹಾರಿ ಅಂತ ಅದ್ಭುತವಾದ ಮೂವಿಯಲ್ಲೂ ಕೂಡ ಅವರು ಲೀಡ್ ರೋಲ್ ಅನ್ನ ಮಾಡಿದ್ದಾರೆ. ಈಗ ಅಜ್ಞಾತವಾಸಿ ಎಂಬಂತ ಮೂವಿಯಲ್ಲೂ ಕೂಡ ಲೀಡ್ ರೋಲ್ ಆಗಿ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಗಳು 6 ಪ್ಯಾಕ್ ಇರಬೇಕು, ಮಸಲ್ಸ್ ಇರಬೇಕು ಅನ್ನೋ ರೀತಿಯಾಗಿಲ್ಲ. ಅದ್ಭುತವಾದಂತಹ ಕಲೆ ಇದ್ರೆ ಎಲ್ಲೂ ಕೂಡ ನಾವು ಹೀರೋಗಳನ್ನ ನೋಡ್ಬೋದು, ಹಾಗೂ ಹೀರೋಗಳನ್ನ ಬೆಳೆಸಬಹುದು ಅಂತ ಕನ್ನಡ ಇಂಡಸ್ಟ್ರಿ ತೋರಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಅಂದ್ರೆ, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂದು ಲವ್ ಫಿಲಮ್ ನ ಬಹಳಷ್ಟು ಮಾಡಿದ್ದಾರೆ, ಹಾಗೂ ಕಾಮನ್ ಆಗಿ ಹೋಗುತ್ತೆ. ಆದ್ರೆ ಈಗ ನೆಕ್ಸ್ಟ್ ಮೂವಿ ಅವರು ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದಪ್ಪ ಅಂತ ಅಂದ್ರೆ, ಪಿನಾಕ ಎಂಬ ಮೂವಿಯಲ್ಲಿ ಅವರು ತೆರೆ ಕಾಣ್ತಾ ಇದ್ದಾರೆ. ಯಾವ್ದಪ್ಪ ಮೂವಿ, ಏನಪ್ಪ ಮೂವಿ ಅಂತ ಅಂದ್ರೆ, ಅದು ಸ್ವಲ್ಪ ಮೈಥಾಲಜಿಕಲ್ ಆಗಿ ಹಾಗೂ ಡ್ರಾಮೆಟಿಕ್ ಆಗಿ ಆ ಮೂವಿ ಒಂದು ಬರುತ್ತೆ. ಅದರಲ್ಲಿ ಶಿವನಿಗೆ ಏನೋ ಒಂದು ಸಂಬಂಧಪಟ್ಟದಂತಾಗಿ ಒಂದು ಗ್ಲಿಮ್ಸ್ ಕೂಡ ಬಿಟ್ಟಿದ್ದಾರೆ. ಅದರಲ್ಲಿ ಅದನ್ನ ನಾವು ನೋಡಿದೀವಿ. ಹಾಗೂ ಅದು ಒಂದು ಪೋಸ್ಟ್ ಬಿಟ್ಟಿದ್ದಾರೆ. ಏನಪ್ಪಾ ಅದು ಫೋಟೋ ಅಂತ ಅಂದ್ರೆ, ಸುತ್ತ ತಲೆಬರಡುಗಳಿದಾವೆ. ಆ ತಲೆಬರಡುಗಳ ಮಧ್ಯ ಗಣೇಶ್ ಕೂತಿರೋ ಆಗಿದೆ. ಅದ್ಭುತವಾಗಿದೆ ಫೋಟೋ. ನಾನು ಕೆಳಗಡೆಯಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀನಿ ನೋಡಿ. ಅದ್ಭುತವಾಗಿದೆ ಮೂವಿನೂ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ, ನೋಡೋಣ. ಇಂಥ ಹೊಸ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು, ಹಾಗೂ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನಷ್ಟು ಮೇಲಕ್ಕೆ ಹೋಗ್ಬೇಕು ಅಂತ ಹೇಳ್ತೀನಿ. ಈ ಫಿಲಂ ನ ಡೈರೆಕ್ಟರ್ ಯಾರಪ್ಪ ಅಂತಂದ್ರೆ, ಹೊಸ ಡೈರೆಕ್ಟರ್ ಧನಂಜಯ್ ಬಿ ಅವರು ಈ ಫಿಲಂ ನ ಡೈರೆಕ್ಷನ್ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಕಳೆದ 6 ತಿಂಗಳಲ್ಲಿ 107 ಚಿತ್ರಗಳು ಚಿತ್ರಮಂದಿರದಲ್ಲಿ ತೆರೆ ಕಂಡಿದ್ದಾವೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಆದ್ರೆ ಯಾವೂ ಕೂಡ ಡಬಲ್ ಡಿಜಿಟ್ ಕಲೆಕ್ಷನ್ ನ ಮುಟ್ಟಿಲ್ಲ. ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟು ಕುಗ್ತಾ ಇದೆ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ. 107 ಪಿಕ್ಚರ್ ಅಂದ್ರೆ 10 ಕೋಟಿ ದಾಟಿಲ್ಲ, ಅಂದ್ರೆ ಡಬಲ್ ಡಿಜಿಟ್ ನ ದಾಟಿಲ್ಲ ಕಲೆಕ್ಷನ್ ಅಂತ ಅಂದ್ರೆ ಎಷ್ಟು ಬೇಸರದ ಸಂಗತಿ ಅಂತ ಹೇಳ್ಬೋದು. ಶಿವರಾಜ್ ಕುಮಾರ್ ಅವರು 1985 ಅಲ್ಲಿ ಆನಂದ್ ಫಿಲಂ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಆದ್ರು. ಇವತ್ತಿಗೆ ಈ ವರ್ಷಕ್ಕೆ ಅವರು 40 ಇಯರ್ಸ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 2025 ಏಪ್ರಿಲ್ ಅಲ್ಲಿ ಟಾಕ್ಸಿಕ್ ಫಿಲಂ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಇನ್ನೂ ಕೂಡ ಅದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಿಲ್ಲ. ಏನಾದ್ರೂ ಅಪ್ಡೇಟ್ ಸಿಕ್ಕರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನಾನು ಇದನ್ನ ಏನಾದ್ರೂ ಈ ವಿಷಯ ಬಂದ್ರೆ ನಾನು ಹೇಳ್ತೀನಿ. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಕ್ರಿಯೇಟಿವ್ ಸ್ಪಾರ್ಕ್ ಅಂತಾನೆ ಇದೆ. ಹೋಗಿ ಫಾಲೋ ಮಾಡಿ, ಹಾಗೂ ಯೂಟ್ಯೂಬ್ ನಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ವ್ಯೂಸ್ ಕೊಡ್ತೀರಾ, ಬಟ್ ಲೈಕ್ಸ್ ಯಾರು ಕೊಡ್ತಾ ಇಲ್ಲ. ಥ್ಯಾಂಕ್ ಯು.